ಬೇಕಾ ಬಾಳಗೆ ಬೇಜಾರಿಗೆ ಆಗ್ತೈತಿ. ನಿಮ್ದಕ್ಕೆ ಒಂದು ಹಾಡು ಹೇಳ್ರಲ್ಲ. ಹೌದಲ್ವಾ, ಭಾಳ ತಟ್ಟು ಕೆಲಸ ಮಾಡಕತ್ತಿ. ಇನ್ನೂ ಮಜ್ಜಿಗೆನೂ ಬರಲಿಲ್ಲ, ಏನೇನು ಬರಲಿಲ್ಲ. ಎಲ್ಲರ ಬೇವ ಹೋಗತ್ತಾಗ ಏನು ಮುದಿಕದಳಕ್ಕಿ ಸರೋಜವ ಉಪಯೋಗಿಲ್ ಬಿಡು. ಹಾಡು ಹೇಳವ ಒಂದು ಬೇಜಾರ ಹೋಗತ್ತಾಗ. ಅಲ್ರಲ್ಲ ಎಲ್ಲರೂ ನನಗೆ ಹಾಡು ಹೇಳಂತಿರಲ್ಲೇ. ನಿಮ್ಮ ಬಾಯಿ ಕೊಟ್ಟಿಲ್ಲನ ದೇವ್ರು, ನಿಮಗೆ ಬಾಯಿ ಕೊಟ್ಟಾನ, ನೀವು ಹೇಳ್ಬೇಕು. ಯಾಕ ಎಲ್ಲರೂ ಭಾಳ ಆಸೆ ಪಡಾಕತ್ತಾರ, ಹೇಳ್ಬಿಡು ಜಯ. ನೀವು ಹೇಳಾಕತ್ತೀರಿ ಅಂದಮೇಲೆ ಹೇಳದೆ ಬಿಡಾಕತ್ತೇನ್ರಿ ಶಟ್ರ. ಹೇಳಣ. ಎಲ್ಲಿದ್ದೆ ಇಲ್ಲಿ ತನಕ, ಎಲ್ಲಿಂದ ಬಂದೆಪ್ಪ, ನಿನ್ನ ಕಂಡು ನಾನ್ಯಾಕ ಹೆದರಿದೇನ. ಏ ಜಯ, ಹಾಡು ಬೇರೆ ಐತಿ, ನೀನ ಬೇರೆ ಹೇಳ್ತೀಯಲ್ಲ. ಗೌಡ್ರ, ಹಾಡು ಹೆಂಗಾರ ಇರಲಿ, ನಮಗೆ ಬೇಕಾದಂಗೆ ಹಾಡು ಹೇಳೋದಕ್ಕೆ ಹಾಡು ಅಂತ ಹೇಳೋದು ಗೊತ್ತಾ ನಿಮಗೆ? ಇದ್ರಾಗ ಏನು ತೊಂದರೆ ಐತಿ ನಿಮಗೆ? ನೀನು ನನ್ನ ಟೀಕೆ ಮಾಡಿ ಮಾಡಿ ಮಾತಾಡಕತ್ತಿ, ನಂಗೆ ಗೊತ್ತಾಕತಿ. ಬಿಡ್ಲೇ ಜಯಿ, ಶೆಟ್ರ ಬಾಯಿಗೆ ಯಾಕೆ ಬಿಡ್ತಿ ಹೋಗ್ಲತ್ತಾಗ. ಅಲ್ಲಲೇ ಶ್ರೀದೇವಿ, ಶೆಟ್ರ ಬಾಯಿ ಏನು ಬಾವಿಯ ಕೆರಿನ ಹೊಳಿಯ ಅವ್ರ ಬಾಯಾಗ ಬೀಳಾಕ? ನೀನಂತ್ರ ಬರೀ ಮೀನಿಂಗ್ ಇಲ್ದ ಮಾತಾಡ್ತೀವ. ಜಯ್ಯಿ ನೋಡ, ಮತ್ತೆ ನೀನು ನನ್ನ ಹತ್ರ ಕಾಲು ಕೆದ್ರಿ ಜಗಳಕ್ಕೆ ಬರಾಕತ್ತಿ. ಶೆಟ್ರು ನಿಮಗಂತೂ ಬುದ್ಧಿನೇ ಇಲ್ಲ. ದೇವ್ರು ಕೊಟ್ಟರದು 2 ಕಾಲು, ಅದ್ರ ಮೇಲೆ ನಿಂತ್ಕೊಂಡನಿ. ಕಾಲು ಕೆರದು ಎಲ್ಲಿ ಜಗಳಕ್ಕೆ ಬರಲಿ? ನೀವಂತರು ಬಂದರೆ ವಿಷಯ ಏನ ಹೇಳ್ರಿ. ಏನಿಲ್ಲ, ನಾಳೆ ನಮ್ಮ ಹೊಲಕ್ಕೆ ಒಂದು ಸ್ವಲ್ಪ ಕೆಲಸ ಐತಿ, ಗೊಬ್ಬರ ಹಾಕಿ ಸ್ವಲ್ಪ ಕೊತ್ತಂಬರಿ ಕಿತ್ತದೈತಿ, ಕಿತ್ಕೊಡ್ಬೇಕಾಗಿತ್ತು. ಆತಾತ ಬರೋನ್ ತಗೊಳ್ರಿ. ಅದು ಸಂಜೆ ಮುಂದೆ ಖಾರ ಮಂಡಕ್ಕಿ ಇಲ್ಲ ಚಾ ಮಂಡಕ್ಕಿ ಮಿರ್ಚಿ ಮಂಡಕ್ಕಿ ಏನಾರ ಒಂದು ತರ್ಸೋದಾದ್ರೆ ಮಾತ್ರ ಬರ್ತೇವ್ರೆ. ನೀವು ತಿನ್ನಾಕ್ ಬರ್ತೀರಿ, ಕೆಲಸ ಮಾಡಕ್ ಬರ್ತೀರಿ? ಹಂಗಂದ್ರೆ ನೀವು ಬೇರೆದವ್ರನ್ನ ಕೆಲ್ಸಕ್ಕೆ ಹುಡುಕಿಳಕ್ಕೆ ಅಡ್ಡಿಲ್ಲ ಶೆಟ್ರು. ಯಾಕಂದ್ರೆ ನಾವೆಲ್ಲ ಶಿಸ್ತಾಗಿ ಈಗ ನೋಡ್ರಿ, ಬೆಳಗ್ಗೆ ಬಂದ ತಕ್ಷಣ ನಾಷ್ಟ, ಮಧ್ಯಾಹ್ನ ಊಟ, ಹೋಗೋ ಹೊತ್ತಿಗೆ ಚಾ ಮಂಡಕ್ಕಿ ಇಲ್ಲ ಖಾರ ಮಂಡಕ್ಕಿ ಇಲ್ಲ ಬಿಸ್ಕೆಟು ಚಾ ಏನಾರ ತಂದು ಕೊಟ್ರೆ ಕೆಲ್ಸಕ್ಕೆ ಬರ್ತೇವೆ, ಇಲ್ಲದ್ರಿಲ್ಲ. ಇಲ್ಲ ಬೇರೆ ಯಾರನ್ನಾರು ಹುಡುಕ್ಯಾರ ನೀವು? ಹೊತ್ತಿಗೆ ನಮಗೆ ನಮ್ಮ ಮನ್ಯಾಗ ಚಾ ಮಂಡಕ್ಕಿ ಊಟ ಬೆಳಿಗ್ಗೆ ನಾಷ್ಟ ಕೊಡಂಗಿಲ್ಲ. ಯಾವ ಹೊತ್ತಿಗೆ ಬೇಕು ಆ ಹೊತ್ತಿಗೆ ಕೊಡ್ತಾರ, ಅವಾಗ ತಿಂದು ಬರ್ತೇವೆ ನಾವು. ಇನ್ನು ನಿಮಗೆ ಎಲ್ಲಿ ಹೊತ್ತು ತಿಕ್ತಾರನ್ನವ, ಬೇಕಾದ್ರೆ ಬರ್ರಿ ಕೆಲ್ಸಕ್ಕೆ, ಇಲ್ಲದ್ರಿಲ್ಲ. ಸರಿ, ಹಂಗಾರೆ ಇಷ್ಟೆಲ್ಲ ವ್ಯವಸ್ಥೆ ಕೊಡೋಕ್ಕಾಗ್ಲಿದ್ಮೇಲೆ ನಾವು ಬರೋದಿಲ್ಲ ಬಿಡ್ರಿ. ನೀವು ಬೇರೆ ಯಾರನ್ನಾರ ಹುಡುಕ್ಯಾಳ್ರಿ. ಜೈಕ ಏನಾದ್ರು ಯಾಕೆ ಭಾಳ ದೊಡ್ಡಕ್ಕೆ ಬಾಯಾಗಕತ್ತಿ, ಏನಾತು? ಏನು ಹೇಳಲೆ ಚಂದ್ರಣ್ಣ, ಈ ಶೆಟ್ರು ನೋಡ ಈಗ ಬಂದಾರ. ನಾಳೆ ಅವ್ರ ಹೊಲಕ್ಕೆ ಕೊತ್ತಂಬರಿ ಕೀಳಕ್ಕೆ ಹೋಗ್ಬೇಕಂತ. ಒಂದು ಕಪ್ ಚಾ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ ನಾಷ್ಟ ಇಲ್ಲ, ಹೋಗೋ ಹೊತ್ತಿ ಖಾರ ಮಂಡಕ್ಕಿ ಅದು ಬೇಡ, ಬಿಸ್ಕೆಟ್ ತಂದು ಕೊಡ್ತಾರನ ಅದು ಇಲ್ಲ, ಏನಿಲ್ಲ ಅಂತ ಹಂಗೆ ಹೋಗಿ ಕೆಲಸ ಮಾಡ್ಕೊಟ್ಟು ಬರೋಕ್ಕಂತ. ಇದ್ಯಾ ನ್ಯಾಯ? ಅದಕ್ಕೆ ಬರೋದಿಲ್ಲ ಅಂತಂದ್ವಿ ನಾವು. ಬೇರೆ ಯಾರನ್ನಾರು ನೋಡಿ ಕೇಳಿ ತಗ ಅವ್ರು ಅಂದ್ವಿ. ಓಹೋ, ಆ ವಿಷಯನ ಹಂಗಾರೆ ಶೆಟ್ರಿಗೆ ಗೊತ್ತಿಲ್ಲ ಅಂತ ಅನಿಸ್ತೈತಿ. ನಾ ಹೇಳ್ತೀನಿ ತಗೋ, ಶೆಟ್ರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾ ಹೇಳ್ತೇನೆ ಚಿಂತೆ ಮಾಡ್ಬೇಡ. ಅಂದಂಗೆ ಅಲ್ಲಿ ಕರೆಂಟಿನ ಮನ್ಯಾಗ ಮಜ್ಜಿಗೆ ಮತ್ತು ಚಾ ಮಂಡಕ್ಕಿ ಏನೋ ಹೇಳಿದ್ರಿ ಅಂತಲ್ಲ, ಅವನ ಕೈಯಾಗ ತಂದೇನಿ, ಹೋಗು ತಿನ್ಕೊಂಡು ಕುಡಿದು ಬಾ, ಹೋಗ್ರಿ. ಹ್ಞೂ ರೀ, ಆತು. ಏನತ್ತಮ್ಮ ಇವ್ರ ಕೈಲಿ ಕೆಲಸ ಮಾಡ್ತದ ಹೌದನ? ಅಯ್ಯಪ್ಪ, ಏನು ಡಿಮ್ಯಾಂಡ್ ಬಂದೈತು ಇವ್ರಿಗೆ. ಇಡೀ ಊರಾಗ ಇವ್ರು 4-5 ಜನ ಅದಾರ ಕೆಲಸ ಮಾಡೋರು, ಅದಕ್ಕೆ ಭಾರಿ ಉರಿತಾರೋ ಮರೆಯ, ಭಾರಿ ಉರಿತಾರೆ. ಪಕ್ಕದೂರಿಂದ ಆಳು ತಂದು ಇವ್ರು ಮಗ್ಗಲು ಮುರಿಬೇಕು ನೋಡ್ಲಿ ತಮ್ಮ. ಇಲ್ರಿ ಶೆಟ್ರು, ಈಗ ಭಾಳ ಅಂದ್ರೆ ಭಾಳ ಬದಲಾಗ್ಬಿಟ್ಟಾರ ಅವರೆಲ್ಲ. ಏನಂತೀರಿ ನೀವು? ನಾವ ಅವ್ರ ಕೈಯಾಗ ಆಳಾದರೂ ಅದುವೇ ಇನ್ನೂ ಸ್ವಲ್ಪ ದಿವ್ಸಕ್ಕೆ. ಹಂಗೈತಿ, ಅವರೆಲ್ಲ ಸ್ವಲ್ಪ ಹೊಲ ಮಾಡ್ಕೊಂಡಿಲ್ಲ, ಬರ್ತಿ ಹೊಲ ಮಾಡ್ಕೊಂಡಾರ. ಹಂಗಾಗಿ ಬರಂಗೇ ಇಲ್ಲ, ಅವರು ಸಿಗಂಗೂ ಇಲ್ಲ ನಮ್ಮ ಕೈಗೆ. ಏನೋ ಮತ್ತು ಅವ್ರು ಕೇಳಿ ತಂದು ಕೊಟ್ಟು ನಮ್ಮ ಕೆಲಸ ನಾವು ಮಾಡಿಸ್ಕೋಬೇಕು. ನಾವು ಎಲ್ಲ ಒಬ್ಬಂಟಿಗ್ರ ಮತ್ತು ನಮಗೂ ಮಾಡೋಕ್ಕಾಗಂಗಿಲ್ಲಲ್ರಿ. ಹಾಗಾಗಿ ಆದರೂ ಏನೋ ಹೇಳಪ್ಪ ಚಂದ್ರಣ್ಣ, ಇದು ಭಾರಿ ಕಷ್ಟದ ಕೆಲಸ. ಸರಿ ಮತ್ತು ನಾಳೆ ಇಲ್ಲಿ ಕೆಲಸ ಇಲ್ಲಿದ್ರೆ ನಾನು 2 ದಿನ ಮಟ್ಟಿಗೆ ಹೇಳಲೇನ ಅವ್ರಿಗೆ? ಇಲ್ರಿ, ನೀವು ಇನ್ನೊಂದು 4 ದಿನ ಬಿಟ್ಟು ಹೇಳ್ರಿ. ನಂಗೆ ಮೆಣಸಿನ್ಕಾಯಿ ಕೊಯ್ದೈತೆ, ಮೆಣಸಿನ್ಕಾಯಿ ಕೊಯ್ದ ಮೇಲೆ ನೀವು ಆಮೇಲೆ ಬೇಕಾದ್ರೆ ಹೇಳ್ರಿ. ನಂಗೆ ಈಗ ಅರ್ಜೆಂಟ್ ತಗೋ. ಸರಿ ತಗೊಳಪ್ಪ, ಹಂಗೆ ಮಾಡೋಣಂತ. ನೀನು ಮುಗಿದ್ಮೇಲೆ ನಂಗೆ ಹೇಳು, ನಾ ಹೇಳಿಟ್ಟಿರ್ತಾನೆ ಹಂಗಾರಕ್ಕಿಗೆ. ಅಂದಂಗೆ ಅವರು ನಾ ಬಂದಾಗ ಕೆಲಸ ಮಾಡಕತ್ತಿರ್ಲಿಲ್ಲ, ಹಾಡು ಹೇಳಾಕತ್ತಿದ್ರು. ಹಾಡು ಏನು ಹಾಡು ಹೇಳಿಕೆಂತ ಕುಣ್ಕೊಂತ ಕುತ್ಕೊಂತಾರೋ ಮರಿಯ. ಇಷ್ಟು ಅಷ್ಟು 2 ಮಾರು 3 ಮಾರು ಕಳೆ ತೆಗೆದಿರ್ತಾರೆ, ಕುಂತು ಬಿಡ್ತಾರೆ. 4 ಗಿಡ 10 ಗಿಡ ಮೆಣಸಿನ್ಕಾಯಿ ಕೊಯ್ದಿರ್ತಾರೆ, ಬಿಡ್ತಾರೆ, ಕೂತ್ಕೊಂತಾರೆ. ಹಿಂಗೆ ಕೆಲಸ. ಅಯ್ಯಪ್ಪ, ಇವ್ರ ಕೈಲಿ ಕೆಲಸ ಮಾಡ್ಸೋದು ಆಗೋದಿಲ್ಲ ಮರೆಯ. ಏನಾರ ಬೇರೆ ವ್ಯವಸ್ಥೆ ಮಾಡ್ಬೇಕು. ಏನು ವ್ಯವಸ್ಥೆ ಮಾಡ್ತೀನಿ ಅಂದರು ಯಾರೂ ಸಿಗಂಗಿಲ್ಲ ರೀ ಈಗ. ಎಲ್ಲರೂ ಅವ್ರ ಮನ್ಯಾಗ ಕೆಲ್ಸಕ್ಕೆ ಹಾಳು ಮಾಡ್ಕೊಂಬಿಟ್ಟಾರೆ. ಇವರೇ ಈಗ 4-5 ಜನ ಬರೋರು ಅಷ್ಟೆ, ಮತ್ತು ಯಾರೂ ಬರೋಂಗಿಲ್ಲ. ಒಂದಷ್ಟು ದಿನ ಕೆಲಸ ಮಾಡಿಸ್ಕೊಂಡು ಕಳಿಸ್ಬೇಕು ಅಷ್ಟೆ. ಇರ್ಲಿ ತೋರಿ, ನೋಡೋಣಂತ. ನಂದಾದ್ಮೇಲೆ ಹೇಳ್ತೇನೆ ನಿಮ್ಗೆ. ಹೇಳ್ತೀರ ಬಿಡ್ತೀರ ನೋಡ್ರಿ, ನಿಮ್ಗೆ ಹಂಗೆ. ಶೆಟ್ರು ಇನ್ನೂ ಭಾಳ ಹಳೇ ಕಾಲದಾಗ ಅದಾರ ನೋಡ್ರಿ. ಹೀಗಾಗಿ ಶೆಟ್ರಿಗೆ ಯಾರು ಕೆಲಸ ಮಾಡಿದ್ದು ಸರಿ ಹೋಗಂಗಿಲ್ಲ.
ಈಗಿನ ಕಾಲ ಭಾಳ ಬದಲಾವಣೆ ಆಗ್ಬಿಟ್ಟೈತಿ. ಯಾರು ಏನು ಮಾಡಕ್ಕೆ ಬರಂಗಿಲ್ಲ. ಯಾರು ಹೆಂಗೆ ಹೋಗಾರ ನಾವು ಹಂಗೆ ಹೋಗ್ಬೇಕಷ್ಟ. ಆತ ನಮ್ಮ ಕೆಲಸದವ್ರು ಚಹಾ ಕುಡ್ಕೊಂತ ಮಜ್ಜಿಗೆ ಕುಡ್ಕೊಂತ ಅಲ್ಲೇ ಕುಂತು ಬಿಟ್ರೆ ಏನು ಕತಿ ನೋಡಿ ಕರ್ಕೊಂಡು ಬರ್ತೇನೆ. ಏ ಜೈಕಾ ಜೈಕಾ, ಶ್ರೀದೇವಿ, ಏ ಫಾತಿಮಾ, ಇವ್ರೇನು ಇವ್ರು ಲಲಿತಾ, ಬರ್ರಿ ಬಡ ಬಡ. ಚೀಲ ತುಂಬಬೇಕು, ಮೆಣಸಿನ್ಕಾಯಿ ತಗೊಂಡು ಹೋಗ್ಬೇಕು, ಕಾಯ್ತದಾರಲ್ಲಿ. ಬಂದ್ವೆ ಚಂದ್ರಣ್ಣ ಬಂದ್ವೆ. ಮಜ್ಜಿಗೆ ಅಂತ ಭಾಳ ಚಲೋ ಅದಾವಪ್ಪ. ಕಡಮಜ್ಜಿಗೆ ಅದು ಮಜ್ಜಿಗೆ ಮಾಡ್ಕೆ ಮಂದಿ ನೋಡು, ಭಾಳ ಅಂದ್ರೆ ಭಾಳ ರುಚಿ ಅದಾವ. ನಿನ್ನ ಹೊಟ್ಟೆ ತಣ್ಣಗಿರ್ಲಿ ಪುಣ್ಯಾತ್ಮ. ಹೌದು ಮಜ್ಜಿಗೆ ಹುಳಿ ಹುಳಿ ಉಪ್ಪು ಖಾರ ಖಾರ ಭಾಳ ರುಚಿ ಅದಾವ. ಅದು ಇರಲಿ ಹಂಗೆ ಆತು. ಮಜ್ಜಿಗೆ ಚಲೋನ ಇರ್ತಾವೆ. ಅದು ಬಿಟ್ರಿ ಚೀಲ ತುಂಬ್ರಿ ಹಸಿ ಮೆಣಸು, ಕೆಂಪು ಮೆಣಸು, ಬೇರೆ ಬೇರೆ ದೊಡ್ಡ ಮಾರ್ಕೆಟಿಗೆ ತೊಗೊಂಡು ಹೋಗ್ಬೇಕು, ಹೊತ್ತಕತಿ. ಅಂದಂಗ ಚಂದ್ರಣ್ಣ ಮತ್ತೆ ಮನ್ಯಾಗ ಏನಾರ ವಿಶೇಷ ಮತ್ತೆ ಏನೇನು ಸುದ್ದಿನಲ್ಲ? ಮದುವೆ ವರ್ಷಾಗಕ್ಕೆ ಬಂತು. ದೇಕ ವರ್ಷ ಬಿಟ್ಟು 2 ವರ್ಷ ಆಗಲಿ 10 ವರ್ಷ ಆಗಲಿ ಹಿಂಗೆ ವಿಶೇಷ ಏನೂ ಇಲ್ಲ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ. ನೀನು ಚೀಲ ತುಂಬೋದ್ರ ಬಗ್ಗೆ ಗಮನ ಕೊಡು. ಹಂಗಂತೀಯ? ಆತು. ಹಂಗೆ ಮತ್ತೆ ಚಂದ್ರಣ್ಣ ನಾವು ಮನೆಗೆ ಹೋಗ್ಬೇಕಾರ ನಮ್ಗೆ ಒಂದೊಂದು ಸ್ವಲ್ಪ ಕೆಂಪು ಮೆಣಸು ತಗೊಂಡು ಹೋಗ್ತೀವಪ್ಪ. ಕೆಂಪು ಚಟ್ನಿ ಹರ್ಕೊಂಡು ರೊಟ್ಟಿ ಮಾಡ್ಕೊಂಡು ತಿಂತೇವೆ. ತೊಗೊಂಡು ಹೋಗಂತ್ರಿ. ದೊಳ ಪುಣ್ಯಾತ್ಮ ಎಷ್ಟು ಒಳ್ಳೆಯವನದ ನೋಡು. ಇವನಿಗೆ ನನ್ನಂಥದ ಹುಡುಗಿ ಹುಟ್ಲಿ ಒಂದು. ಯಾರ ನಿನ್ನಂತದ? ಏ ದೇಕ ನೀನು ಭಾರಿ ಬೇಜಾರಿದೆ ಬ್ರೇವ. ನಿನ್ನಂಥದ್ದು ಹುಡುಗಿ ಹುಟ್ಬೇಕು ಅವನಿಗೆ. ಅವನೇನು ಕರ್ಮ ಮಾಡಿದ್ನಿ ಅವ ನಿನ್ನಂಥ ಹುಡುಗಿ ಹುಟ್ಬೇಕಂದ್ರ? ಯಾಕಲೆ ಶ್ರೀದೇವಿ ಹಂಗಂತಿದಿ? ನನಗೇನು ಕಮ್ಮಿ ಆಗೈತ್ಲೆ? ನೋಡು ಎಷ್ಟು ಅಗಲ, ಎಷ್ಟು ದಪ್ಪಗೆ, ಎಷ್ಟು ಗುಂಡಕದಾನೆ ಅಂತ ಹೇಳಿ ಎಲ್ಲ ಕೆಲಸ ಮಾಡ್ತಾನೆ ನಾನು. ಏನು ಕಮ್ಮಿ ಐತಿ ನನಗೆ? ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಸೌಂದರ್ಯ ಇಲ್ಲ, ಎಲ್ಲದೂ ಐತಿ ಗೊತ್ತನ. ನನ್ನಂಥ ಹುಡುಗಿ ಹುಟ್ಲಾರ್ದ ಇನ್ನೆಂಥದ್ದು ಹುಟ್ಟಬೇಕು? ನಿನ್ನಂಥದ್ದು ಹುಟ್ಬೇಕನ? ಅರ್ಧ ಬಾಂಡ್ಲೆ ಅಂತಕ್ಕಿದು. ಹೌದ್ವಾ, ನಿನಗೆ ಎಲ್ಲದೂ ಜಾಸ್ತಿನೇ ಐತಿ. ನಿನ್ನಂಥದ್ದು ಹುಟ್ಲಿ. ಬರ್ಲೇವಾ ಹೋಗಾನೆ. ಏನೇವಾ ನೋಡು, ಬರೀ ಮಾತು ಮಾತು ಮಾತು. ಕೆಲಸ ಮಾಡೋಣ ಬರ್ರಿ. ಈಗ ಬಂದ್ರೆ ಸೊರಜವ್ವ ಹರಗ್ತಾಳ. ಹೌದಲ್ಲೇ ಆಕೆ ಬೆಕ್ಕಿ. ಆಕೆ ಹುಲ್ಲು ಕಡ್ಡಿ ಕಸ ಕಡ್ಡಿ ಇದ್ದಲ್ಲೆಲ್ಲ ಹೋಗಿ ಹರಗಿದ್ರೆ ಹೊಲ ಅನ್ನೋದು ಸ್ವಚ್ಛ ಆಕತಿ. ಅದನ್ನ ಬಿಡ್ತಾಳ, ನಮ್ಮ ಬುಡಕ್ಕೆ ಬರ್ತಾಳ. ಎಷ್ಟೊತ್ತಿಗೆ ನೋಡು. ನಡೀರಿ ತುಂಬ ನಡೀರಿ, ಹೊತ್ತಾತು. ಇನ್ನೂ ಯಾಕೆ ಬರಲಿಲ್ಲವ್ವ ಹುಬ್ಬಳ್ಳಿಯವ, ವಾರದಾಗ 3 ಸಾರಿ ಬಂದು ಹೋಗವ. ಅಲ್ಲಲ್ಲೇ ಬಂದ್ಲಿ ಲಲಿತಾ, ನಿನಗೆ ಇವ್ರಾಗ ಯಾರ್ಯಾರು ಸಿಗ್ಲಿಲ್ಲ ಅದು ಗಂಡಸರು? ಹುಬ್ಬಳ್ಳಿಯವನ್ನ ಬೇಕಾತನ? ಬಾರಿ ಬಿಡುವ ನೀನು. ಭಾರಿ ಮಜಾ ಮಾಡ್ತೀನಿ ನೀನು. ಬೇಕಾ ನಾ ಹಾಡು ಹೇಳಿದ್ನ? ಹೊಡೆಯವ ನೀನಂತರ ಏನಾರ ಕಲ್ಪನೆ ಮಾಡ್ಕೊಂತೀವ. ಹೋಗ್ಲಿ ಬಿಡು. ಹೌದನ, ಹಾಡ ಹೇಳ್ದೇನ? ಮತ್ತೆ ನಾಳೆ ಶೆಟ್ಟಿ ಕರೆದು ಹೋಗ್ಯಾನಲ್ಲ, ಏನು ಹೇಳ್ತಿ? ಹೋಗೋಣ ಬೇಡ? ನೋಡ್ರಿ ಜೈಕಾ, ಶೆಟ್ಟಿ ಕರೆದ್ ಬಿಟ್ಟು ಯಾರು ಕರೆದ್ರು ಅಷ್ಟ. ಇನ್ನೂ 2-3 ದಿನ ನಮ್ದು ಹೊಲದ ಕೆಲಸ ಭಾಳ ಐತಿ, ಮುಗಿಸ್ಕೊಂಡು ಹೋಗಂತ್ರಿ. ಚಂದ್ರನ ಬಂದ ಬಿಟ್ರೆ? ಸರಿ ಹಾಗ ಮಾಡೋಣ ತಗೊಳ್ರಿ. ಕಲ್ಯಾಣಿ, ನಾಟಕ ಏನು ಮಾಡಿದಿ? ಅದು ನಾಷ್ಟಕ್ರೆ ಚಪಾತಿ ಮಾಡಿದ್ರಿ. ಮತ್ತು ಚಪಾತಿ ಜೊತೆಗೆ ಜೇನುತುಪ್ಪ ಕೊಡ್ಲಿರ? ಚಲೋ ಆಕತಿ ಹಚ್ಕೊಂಡ್ ತಿನ್ನಾಕ. ಯಾರು ಪಲ್ಯ ಮಾಡ್ತಾರ, ಸಾಗು ಮಾಡ್ತಾರ, ಚಟ್ನಿ ಮಾಡ್ತಾರ. ನೀನು ಜೇನುತುಪ್ಪ ಹಚ್ಕೊಂಡ್ ತಿನ್ನಂತಿದಿ, ಸಕ್ರೆ ಹಚ್ಕೊಂಡ್ ತಿನ್ನಂತಿದಿ. ನಂಗೆ ಸೇರಂಗಿಲ್ಲ ಅದೆಲ್ಲ. ಜೇನುತುಪ್ಪ ಹಚ್ಕೊಂಡು ನಾ ತಿನ್ನಂಗಿಲ್ಲ. ಜೇನುತುಪ್ಪ ನೋಡಿ ಹುಳ ಇರ್ತತಲ್ಲ, ಆ ಹುಳದ ಬಾಯಿಯಿಂದ ಬಂದಿರ್ತೈತಿ. ನಾನು ಮಾತ್ರ ತಿನ್ನಂಗಿಲ್ಲ. ಹೌದ್ರಿ? ಹಂಗಾರೆ ಕೋಳಿ ಮೊಟ್ಟೆ ಕೊಡ್ಲಾ? ಕೋಳಿ ಮೊಟ್ಟೆ ಆಮ್ಲೆಟ್ ಹಾಕಿ ಕೊಡ್ಲಾ? ಕೋಳಿ ಮೊಟ್ಟೆ ಹಸಿದೇ ಕೊಡ್ಲಾ? ಹೆಂಗೆ ಕೊಡ್ಲಿ? ಎಲ್ಲೇ ನಿನ್ನ ರಗಳಿ, ಯಾಕೆ ನನ್ನ ಜೀವ ತಿಂತಿದಿ? ಬೆಳಿಗ್ಗೆ ಒಂದು ನಾಷ್ಟ ಮಾಡಂಗಿಲ್ಲ ನೆಟ್ಗೆ. ಈಗ ನೋಡಿದ್ರೆ ಜೇನುತುಪ್ಪ ಹಚ್ಕೊಂಡು ತಿನ್ನಂತಿ. ನಾ ಜೇನುತುಪ್ಪ ತಿನ್ನಂಗಿಲ್ಲ, ಅದ್ರ ಬಾಯಿಂದ ಎಂಜಲೆಲ್ಲ ಹಾಕಿರ್ತೈತೆ ಅದ್ರಾಗಂತ ನಾ ಅಂತೀನಿ. ಕೋಳಿ ಮೊಟ್ಟೆ ತಿನ್ನಂತಿದಿ, ಅದು ಎಲ್ಲಿಂದ ಬಂದಿರ್ತೈತ್ಲೆ ಮತ್ತೆ? ಜಸ್ಟ್ ಪಾರ್ ಚೇಂಜ್ ಇರಲಿ ಅಂತೇಳಿ ಎಲ್ಲದು ನೀನ ತಿನ್ ಸಾಯಿ, ನಾ ಹೊಕ್ಕನಿ. ನೋಡ್ರಿ ಹೆಂಗೈತಿ, ಜೇನುತುಪ್ಪ ತಿನ್ನಂಗಿಲ್ಲ ಅಂತ. ಮತ್ತು ಕೋಳಿ ಮೊಟ್ಟೆ ಆಕಾಶದಿಂದ ಊದಿರ್ತದ? ಇಲ್ಲಲ್ಲ. ಹಿಂಗ ನೋಡ್ರಿ ಜನ ತಿಳುವಳಿಕೆ ಇರಂಗಿಲ್ಲ. ತಿನ್ನ ಮೀನು ಜೀವಂತವಾಗಿರ್ಬೇಕು ಅಂತಾರೆ. ಸತ್ತು ಮೀನು ಫ್ರೆಶ್ ಮೀನು ಅಂತಾರೆ. ಏನು ಹೇಳ್ತೀರಿ ಇವರಿಗೆಲ್ಲ? ಅಂದಂಗೆ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಇಷ್ಟು ದಿನ ಸ್ವಲ್ಪ ಕೆಲಸದ ಒತ್ತಡದಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ. ಇನ್ನು ಮೇಲೆ ಕಂಟಿನ್ಯೂ ವಿಡಿಯೋ ಹಾಕ್ತೀವಿ. ದಯಮಾಡಿ ನಮ್ಮ ವಿಡಿಯೋ ನೋಡಿದ್ರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.